ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 231ನೆಯ ತಿರುನಾಮ ನಿವೃತ್ತಾತ್ಮ. ಇಂದಿನ ಕತೆ ತಿರುಕೋಷ್ಟಿಯೂರು ದಿವ್ಯ ದೇಶದ ಸ್ಥಳ ಪುರಾಣದಿಂದ ತೆಗೆದುಕೊಳ್ಳಲಾಗಿದೆ. ಬಹಳ ಹಿಂದೊಮ್ಮೆ ಹಿರಣ್ಯಕಶಿಪು ಎಂಬ ಅಸುರರಾಜನು ಬಹಳ ಬಲಶಾಲಿಯಾಗಿದ್ದನು. ಅವನನ್ನು ಹೇಗೆ ಸಂಹರಿಸಬೇಕು ಎಂದು ಯೋಚಿಸಲು ದೇವತೆಗಳೆಲ್ಲರೂ ರಹಸ್ಯವಾಗಿ ತಿರುಕೋಷ್ಟಿಯೂರಿನಲ್ಲಿ ಸೇರಿದ್ದರು. ಆದರೆ ಎಷ್ಟೇ ಯೋಚಿಸಿದರೂ ಅವರಿಗೆ ಯಾವುದೇ ಪರಿಹಾರ ಸಿಗಲಿಲ್ಲ. ಕೊನೆಗೆ ಎಲ್ಲರೂ ಭಗವಂತನನ್ನು ಭಕ್ತಿಯಿಂದ ಪ್ರಾರ್ಥಿಸಿದರು. ಅವರ ಪ್ರಾರ್ಥನೆಗೆ ಮೆಚ್ಚಿದ ಭಗವಂತನು ಒಂದಲ್ಲ ಬದಲಾಗಿ 4 ವಿಭಿನ್ನ ರೂಪಗಳಲ್ಲಿ ಅವರಿಗೆ ದಿವ್ಯ ದರ್ಶನ ನೀಡಿದನು. ಆ 4 ರೂಪಗಳು ಸೃಷ್ಟಿಯ 4 ವಿಭಿನ್ನ ಲೋಕಗಳನ್ನು ಸೂಚಿಸುತ್ತವೆ. ದೇವಾಲಯದ ಕೆಳಮಹಡಿಯಲ್ಲಿ ಭಗವಂತನು ನರ್ತನ ಕೃಷ್ಣನಾಗಿ ಭೂಲೋಕದಲ್ಲಿರುವಂತೆ ದರ್ಶನ ನೀಡುತ್ತಾನೆ. ಮೊದಲ ಮಹಡಿಗೆ ಹೋದರೆ ಕ್ಷೀರಸಾಗರವಾದ ತಿರುಪಾರ್ಕಡಲಿನಲ್ಲಿ ಶಯನಿಸಿರುವ ಸೌಮ್ಯನಾರಾಯಣನಾಗಿ ದರ್ಶನ ನೀಡುತ್ತಾನೆ. ಅದರ ಮೇಲಿನ ಮಹಡಿಯಲ್ಲಿ ದೇವಲೋಕದಲ್ಲಿ ವಾಸಿಸುವ ಇಂದ್ರನ ತಮ್ಮ ಉಪೇಂದ್ರನಾಗಿ ದರ್ಶನ ನೀಡುತ್ತಾನೆ. ಕೊನೆಯ ಮಹಡಿಯಲ್ಲಿ ಆದಿಶೇಷನ ಮೇಲೆ ಶ್ರೀದೇವಿ ಮತ್ತು ಭೂದೇವಿಯೊಂದಿಗೆ ವಿರಾಜಮಾನನಾಗಿರುವ ಶ್ರೀ ವೈಕುಂಠನಾಥನಾಗಿ ಇಡೀ ಬ್ರಹ್ಮಾಂಡದ ಪರಮ ಅಧಿಪತಿಯಾಗಿ ದರ್ಶನ ನೀಡುತ್ತಾನೆ. ಈ ದೇವಾಲಯದಲ್ಲಿ ತಿರುಪಾರ್ಕಡಲ್ ದೇವಲೋಕಕ್ಕಿಂತ ಕೆಳಗೆ ಏಕೆ ಇದೆ ಎಂಬ ಪ್ರಶ್ನೆ ಬರಬಹುದು. ವೇದಗಳ ಪ್ರಕಾರ ತಿರುಪಾರ್ಕಡಲ್ ಈ ಬ್ರಹ್ಮಾಂಡದೊಳಗೆ ಇದೆ. ಅದರ ಮೇಲ್ಭಾಗದಲ್ಲಿ ದೇವಲೋಕವಿದೆ. ಆದರೆ ಇವೆಲ್ಲಕ್ಕಿಂತ ಮೇಲಿರುವುದು ಶ್ರೀ ವೈಕುಂಠ ಎಂಬ ದಿವ್ಯಲೋಕ. ನಿವೃತ್ತಾತ್ಮ ಎಂದರೆ ಈ ಲೋಕದ ಎಲ್ಲವನ್ನು ಮೀರಿದ ನಿರ್ಮಲ ಸ್ವರೂಪವನ್ನು ಹೊಂದಿರುವವನು ಎಂದು ಅರ್ಥ. ಇಂದಿನ ತಿರುನಾಮಕ್ಕೆ ಸಂಬಂಧಿಸಿದ ಪುರುಷ ಸೂಕ್ತದ ಮಂತ್ರ: ತ್ರಿಪಾದ್ ಊರ್ಧ್ವ ಉದಯತ್ ಪುರುಷಃ ಪಾದೋಸ್ಯೇಹ ಭವಾತ್ ಪುನಃ ತಥೋ ವಿಶ್ವನ್ ವ್ಯಕ್ರಾಮತ್ ಶಾಸನಾನಶನೇ ಅಭಿ. ಅಂದರೆ ಭಗವಂತನು ಶ್ರೀ ವೈಕುಂಠದಿಂದ ಇಡೀ ಬ್ರಹ್ಮಾಂಡವನ್ನು ಆಳುತ್ತಾನೆ. ಶ್ರೀ ವೈಕುಂಠವು ಈ ಭೌತಿಕ ಬ್ರಹ್ಮಾಂಡಕ್ಕಿಂತ 3 ಪಟ್ಟು ವಿಶಾಲವಾದ ದಿವ್ಯಲೋಕವಾಗಿದೆ. ನಾವು ಪ್ರತಿದಿನ ನಿವೃತ್ತಾತ್ಮನೇ ನಮಃ ಎಂದು ಜಪಿಸಿದರೆ ಭಗವಂತನು ಭಕ್ತಿಯ ಮೆಟ್ಟಿಲುಗಳನ್ನು ಒಂದೊಂದಾಗಿ ಏರಲು ನಮಗೆ ಅನುಗ್ರಹಿಸಿ ಕೊನೆಗೆ ತನ್ನ ದಿವ್ಯ ನಿವಾಸವಾದ ಶ್ರೀ ವೈಕುಂಠವನ್ನು ತಲುಪುವ ಭಾಗ್ಯವನ್ನು ಕರುಣಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.